ಮೆಂತೆ ಗಂಜಿ ಎದೆ ಹಾಲು ಜಾಸ್ತಿ ಆಗುತ್ತೆ, ಮತ್ತು ಬೆನ್ನೋವು ಸೊಂಟ ನೋವು ಎಲ್ಲದಕ್ಕೂ ಒಳ್ಳೆಯದು. ತುಂಬ ಅಂದರೆ ಎಲ್ಲ ವಯಸ್ಸಿನವರು ತಿನ್ಬೋದು. ಹೆಣ್ಮಕ್ಳಿಗೆ ಇದು ಜಾಸ್ತಿ, ಎಲ್ಲ ವಯಸ್ಸಿನವರು ತಿನ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಅಂತ ಕೆಲವ್ರಿಗೆ ತುಂಬ ಆಲೋಚನೆ ಇರುತ್ತೆ. ಆ ಥರ ಬೇಡ, ಇದು ತುಂಬ ಒಳ್ಳೆಯದು. ಮತ್ತು ತಿಂಡಿಗಾಗುತ್ತೆ, ಇಲ್ಲಾಂದರೆ ನಿಮಗೆ ಎದೆ ಹಾಲು ತಾಯಿಯವ್ರಿಗೆ, ಈ ಮಗು ಹುಟ್ಟಿರುತ್ತಲ್ಲ ಅವ್ರಿಗೆ ಎದೆ ಹಾಲು ತುಂಬ ಜಾಸ್ತಿ ಮಾಡುತ್ತೆ ಇದು ಮೆಂತೆ. ನಾನು ರಾತ್ರಿಯೇ 2 ಸ್ಪೂನ್ ಮೆಂತೆನ ನೀರಲ್ಲಿ ಒಂದು ಸರಿ ತೊಳ್ಕೊಂಡು ನೆನೆಸಿಟ್ಟಿದ್ದೀನಿ. ಈಗ ಇದು ನೀರನ್ನ ಚೆಲ್ಲಬೇಡಿ, ಇದು ಹೀಗೆ ಇರಲಿ. ನೆನೆಸಿಟ್ಟಿರೋ ಮೆಂತೆ ನೋಡಿ, ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಒಬ್ರಿಗಾಗುತ್ತೆ ನೋಡಿ. ಊಟದಕ್ಕಿ, ನೀವೇನು ಊಟದಕ್ಕಿ ಬಳಸ್ತೀರಾ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಸರಿ ತೊಳ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾನು ಹಸಿಕಾಯಿ ತೊಗೊಂಡಿದ್ದೀನಿ. ನೀವು ಬಾಣ್ತಿದ್ದೀರ್ಗೆ ಹಾಕೋದಿದ್ದರೆ ಒಣಕೊಬ್ಬರಿ ತೊಗೊಳ್ಳಿ. ಅವ್ರಿಗೆ ಹಸಿ ಕೊಬ್ಬರಿ ಕೊಡಲ್ಲ ಅಲ್ವ ನಾವು, ಹಾಗಾಗಿ ಒಣಕೊಬ್ಬರಿ ತೊಗೊಳ್ಳಿ. ಉಪ್ಪು ಇಷ್ಟೇ ಬೇಕಾಗಿರೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ, ತರ್ತರಿ ಇರಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳಿ. ನಾನಿವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಳ್ಳೋಣ. ಎಲ್ಲ ಪ್ರತಿಯೊಂದು ಹಾಕೋದಷ್ಟೇ. ಮೆಂತೆ ನಿಮಗೆಲ್ರಿಗೂ ಗೊತ್ತು, ಮೆಂತೆ ನಮಗೆಷ್ಟು ಉಪಯೋಗಕ್ಕೆ ಬರುತ್ತೆ. ಹೆಣ್ಮಕ್ಳಿಗಂತೂ ಇದು ತಾಯಿ ಥರ ನಮ್ಮನ್ನು ನೋಡ್ಕೊಳ್ಳುತ್ತೆ. ಯಾಕಂದರೆ ಮೆಂತೆ ತೊಗೊಂಡ್ರೆ ನಾವು ತುಂಬ, ಈ ಹೆಣ್ಮಕ್ಳಿಗೆ ಎದೆ ಹಾಲು ಜಾಸ್ತಿ ಆಗುತ್ತೆ, ಸೊಂಟ ನೋವು ಕಡಿಮೆ ಆಗುತ್ತೆ, ಮಂಡಿ ನೋವು ಕಡಿಮೆ ಆಗುತ್ತೆ ಎಲ್ಲ. ತುಂಬ ಮೆಂತೆನ ದಿನ ಒಂದೊಂದು ಸ್ಪೂನ್ ನೆನೆಸ್ಕೊಂಡು ಕುಡಿಬೇಕು ನೀರನ್ನ ಅಂತಾರೆ. ಅದನ್ನು ಕಚ್ಕೊಂಡು ತಿನ್ನಬೇಕು ಅಂತಾರೆ. ನೀವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ ಮೆಂತೆ ಗಂಜಿ. ಬಾಣ್ತಿದ್ದೀರಿಗೆ ನಮ್ಮ ಮನೆ ಕಡೆ ಎಲ್ಲ ದಿನ ಕೊಡ್ತಾರೆ, ಇದೇ ತಿಂಡಿ ಕೊಡೋದು. ಆದರೆ ಹಸಿ ಕೊಬ್ಬರಿ ಹಾಕಲ್ಲ, ಒಣ ಕೊಬ್ಬರಿ ಹಾಕ್ತೀವಿ ಅಷ್ಟೇ. ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ. ಆಮೇಲೆ ಅದು ಮಿಕ್ಸಿ ಎಲ್ಲ ತೊಳೆದು ಹಾಕಿರೋದು ನೀರು ಹಾಕೋಣ. ನೋಡಿ, ಎಷ್ಟು ಬೇಕಷ್ಟು ನೀವು ಅದ ನೀರು ಹಾಕ್ಕೊಳ್ಳಿ. ಒಂದು ಅಕ್ಕಿ ತೊಗೊಂಡಿದ್ರೆ ಅದರಲ್ಲೇ 8 ನೀರು ಹಾಕ್ಕೊಳ್ಳಿ. ಬಿಸಿಬೇಳೆಭಾತ್ ಥರ ನೀವು ಅಳತೆ ಅಷ್ಟೇ, ಬೇರೆ ಏನು ಇದಕ್ಕೆ ಜಾಸ್ತಿ ಕೆಲಸ ಇಲ್ಲ. ಆದರೆ ನಮಗಂತೂ ತುಂಬ ಒಳ್ಳೆಯದಿದು ಮೆಂತೆ. ಮುಚ್ಚಿಟ್ಬಿಟ್ಟು 2 ವಿಷಲ್ ಬರೆಸ್ಬೇಕು ಅಷ್ಟೇ. ಇದು ವಿಷಲ್ ಬರಲಿ. ಈಗ ನೋಡಿ, ಪ್ರೆಷರ್ ಹೋಗಿದೆ. ಇಷ್ಟು ಅದ ಇದ್ದರೆ ಸಾಕು. ಆಮೇಲೆ ಅದು ತಣ್ಣಗಾಗ್ತಾ ಗಟ್ಟಿ ಆಗುತ್ತೆ. ತುಂಬ ಎದೆ ಹಾಲು ಜಾಸ್ತಿ ಆಗುತ್ತೆ. ಆಮೇಲೆ ಬೆನ್ನು ನೋವು, ಸೊಂಟ ನೋವು ಎಲ್ಲ ಹೋಗುತ್ತೆ. ಬಾಣ್ತಿದ್ದೀರಿಗೆ ಇದು ಅತೀ ಮುಖ್ಯವಾಗಿ ಕೊಡಬೇಕು. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ಯಾಕಂದರೆ ಆಮೇಲೆ ಗಟ್ಟಿ ಆಗುತ್ತೆ ಇದು ತಣ್ಣಗಾದ್ಮೇಲೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಇದಕ್ಕೆ ಉಪ್ಪಿನಕಾಯೋ ಚಟ್ನಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಮೆಂತೆ ಗಂಜಿ ರೆಡಿ ಆಯಿತು. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟಲ್ಲಿ ಹೇಳಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.